ಅದನ್ನ ರಿಜಿಸ್ಟರ್ ಮಾಡಿ ನಾವು ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರೆ ಒಂದು ಕಂಪ್ಲೇಂಟ್ ಆಯಿತು, ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರೆ ಹೋಗ್ರಿ ಯಾಕೆಲ್ಲ ಫೋನ್ ಮಾಡ್ತಾರೆ, ಹೋಗ್ರಿ ಆಡಿಯೋ ಮೇಲೆ ಅದೇ ಥರ ಇದೇ ಪೊಲೀಸ್ ನಮ್ಮ ಉತ್ತರ ಪೊಲೀಸ್ ಸ್ಟೇಷನ್ ಹೋಗ್ರಿ ನಿಮ್ಮ ಅದೇ ಮಾತಾಡ್ತೀರಾ ನೀವು ಚೆನ್ನಾಗಿದ್ದೀರಿ ಅಂತ ಅವರೇ ನಮ್ಗೆ ರಕ್ಷಣೆ ಕೊಟ್ಟು ನಾವು ಈಗ ಸರಿ ಮಾಡಿ ಅಂದರೆ ನಮ್ಮ ಯಜಮಾನರು ನಮ್ಮ ಹಳ್ಳಿಗೆ ನಾವು ಮಾತುಕತೆ ನಾವು ಅದನ್ನು ಬಿಗಿ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ ನಮ್ಗೆ ಕರಿಬೇಡದು. ಯಾವುದೇ ಒಂದು ಈಗ ನ್ಯಾಯ ನೀತಿ ಕಟ್ಟು ಏನೋ ತೀರ್ಮಾನ ಮಾಡ್ತಾರೆ. ನಾವು ಆಡಿ ಜಿಲ್ಲೆಯಲ್ಲಿ ಯಾವ ಥರ ಒಳ್ಳೆಯದಾಗಿ ಇದ್ದು ಒಂದು ಇಟ್ಟಲ್ಲಿ ಎಲ್ಲರೂ ಅದೇ ಥರ ನಾವೆಲ್ಲ ಕರೆಕ್ಟಾಗಿ ಇದ್ದು ಇವತ್ತು ರಾಜ್ಯಕ್ಕೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಾನೂನು ತಂದ್ಬಿಟ್ಟು ನಮ್ಮೂರು ನಮ್ಮ ಮಕ್ಕಳ ಶಿಕ್ಷಣ ಅವರೇ ಹಾಳು ಮಾಡ್ತಾ ಇರೋದು. ಯಾರು ಹೇಳಿ ಬಂದಿದ್ರು ರಾಜಕೀಯದವರು ಈಗ ನಮ್ಗೆ ಗೊತ್ತಿಲ್ಲ ಟೀಚರ್ ಮಾತ್ರ ಎಲ್ಲ ಕೊಡ್ತಿರೋ ಈ ಗುರುತ ನಮ್ಗೆ ಗೊತ್ತಿಲ್ಲ. ರಾಜಕೀಯ ಬಂದ್ಮೇಲೆ ನಮ್ಮ ಅಣ್ಣನಿಗೆ ಅಣ್ಣನ ಕಾಣಕ್ಕಾಗಿಲ್ಲ ಹಿಂಗೆ ಒಡಕಲು ಮಾಡೋಕ್ಕಾದ್ರು. ಅವ್ನು 2 ಕೊಡೋದು, ಇವ್ 3 ಕೊಡೋದು, ಬೇರೆ ಕೆಳಗೋದು ಹಿಂಗೆಲ್ಲ ಮಾಡೋಕ್ಕಾದ್ರು. ಈಗ ಏನಾಗಿದೆ ಅಂತಂದ್ರೆ ಈಗ ನಾವು ಕಾನೂನು ಮುಖಾಂತರ ಹೋಗ್ಬೇಕಂದ್ರೆ ಒಂದು ಯುವಕರ ಸಂಘನ ಮಾಡಿ ನಮ್ಮ ಊರಿನಲ್ಲಿ ನಾವು ಹೇಳೋದಾಗ ಈಗ ನಮ್ಮ ಅಧ್ಯಕ್ಷರು